ನೀವೇ ಹುಡ್ಕೊಂಡು ಬಂದವ್ರಿಗೆ 500 ರೂಪಾಯಿ ನಿಮ್ದು ಆಗಿಸ್ಕೊಳ್ಬೋದು. ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ರಾಮ ಪೂಜೆ ಮಾಡಿರುವಂಥದ್ದು. ಶ್ರೀರಾಮಚಂದ್ರ ಮತ್ತು ಸೀತೆ ಮಾತೆಯವರು ಸ್ನಾನ ಮಾಡಿದ್ದು. RCB ಕಪ್ ಗೆಲ್ಲಿ ಅಂತ ಹತ್ತಾ ಇದೀನಿ ಬೆಟ್ಟನ. ಒಂದೇ ತಾಯಿ ಮಕ್ಕಳು ನಮ್ದು ಒಂದು ಎಲ್ಲ. ನಮಸ್ಕಾರ ದುನಿಯಾ, ಎಲ್ರಿಗೂ ಬೆಳಗಿನ ಶುಭೋದಯ. ಏನಪ್ಪಾ ನನ್ ಮಗ ತಿರ್ಗಾ ಬೆಳಗ್ಗೆನೆ ಎದ್ದು ಎಲ್ಲೋ ಹೋಗೋನೆ ಅಂತ ಅನ್ಕೊಂಡಿರಾ? ಕರೆಕ್ಟ್, ನೀವು ಗೆಸ್ ಮಾಡ್ತಾ ಇರೋದು ಕರೆಕ್ಟ್. ಯಾವ ಬೋಳಿ ಮಗ ಹೇಳಿದ್ರಿ? ಇವತ್ತು ಕೂಡ ಒಂದೊಳ್ಳೆ ವ್ಯೂ ಪಾಯಿಂಟ್ ನೋಡಕ್ಕೆ, ಸನ್ರೈಸ್ ನೋಡಕ್ಕೆ ಬಂದಿದ್ದೀನಿ. ಬೆಟ್ಟ ಹತ್ಬೇಕು. ಇವತ್ತು ಕೂಡ ಒಂದ್ ಬೆಟ್ಟ ಹತ್ತುತ್ತಾ ಇದೀನಿ. ಬೆಟ್ಟ ಹೆಂಗೆ ಅಂತ ಬಂದ ನೋಡಿದ್ರ ಅವ್ ನಮ್ಮನ್ ಹೆಂಗ್ ಬಂದ F1 ರೇಸರ್ ತರ, ಹೆಡ್ಲೈಟ್ ಇಲ್ಲ ಪಡ್ಲೈಟ್ ಇಲ್ಲ ಈ ತರ ಬರ್ತಾರೆ ಊರೊಳಗಡೆ ದಾರಿಗಳಲ್ಲಿ. ಏನ್ ಮಾಡೋಣ, ಅನ್ಸರ್ಸ್ಕೊಂಡ್ ಹೋಗ್ಬೇಕಪ್ಪ. ಇಂಡಿಯಾ ಫಾರಿನ್ ಆಗಿಲ್ಲ, ಇನ್ನ ಫಾರಿನ್ ಆಗುತ್ತೆ. ಆದ್ರೆ ಇಂತ ನನ್ ಮಕ್ಳು, ಗುಬಾಳ್ ನನ್ ಮಕ್ಳು ಹಿಂಗೆ ಹೆಡ್ಲೈಟ್ ಆಗ್ತಲೇ ಬದ್ದು ಗುದ್ಕೊಂಡು ಸೀದಾ ಹೋಗ್ಬಿಟ್ರೆ ಮೇಲಕ್ಕೆ ನಮ್ ಕಟ್ಟಾಕ್ತಾರೆ ಊರಲ್ಲಿ. ಅಣ್ಣ ಬೆಟ್ಟಕ್ಕೆ ಹೆಂಗೆ ದಾರಿ ನೋಡಿ? ಅಂಕಲ್ ನ ಕೇಳ್ದೆ, ಅಂಕಲ್ಗೂ ಗೊತ್ತಿಲ್ವಂತೆ ದಾರಿ. ಮುಂದೆ ಯಾರನ್ನಾರು ಕೇಳೋಣ, ವಿಚಾರ್ಸೋಣ, ದಾರಿ ಗೊತ್ತಾಗುತ್ತೆ. ಯಾವ್ದು ಮನೆ ಸಕ್ಕದ ಕಟ್ಟೋರಪ್ಪ, ಲೋಡಪ್ಪ. ಮ್ಯಾಪ್ ಹಾಕೊಂಡಿದೀನಿ. ಗೂಗಲ್ ಮ್ಯಾಪ್ ಗಿಂತ ಲೋಕಲ್ ಜನ ಹೇಳ್ತಾರೆ ಗೊತ್ತಾ ರಿವ್ಯೂ, ಅದೇ ಇಂಪಾರ್ಟೆಂಟ್. ನೋಡಿ ಕನ್ಫ್ಯೂಸ್ ಆಗ್ಬಿಡಿ. ನಂತರ ಇಲ್ಲಿ ಬೋರ್ಡ್ ಕಾಣುತ್ತೆ, ಜಾಲಮಂಗಲ ರಸ್ತೆ ಅಂತ. ಸ್ಟ್ರೈಟ್ ಅವರೇ ರಾಮನಗರ, ಈ ತರ ಜಾಲಮಂಗಲ ರಸ್ತೆ ಅಂತೆ. ಈ ರೋಡಲ್ಲಿ ಬನ್ನಿ, ಮಿಸ್ ಮಾಡ್ಕೋಬೇಡಿ. ಮ್ಯಾಪ್ ಅಂತೂ ಗೂಗಲ್ ಮ್ಯಾಪ್ ನಂಬ್ಕೊಂಡ್ ಬರ್ಬೇಡಿ, ಮಕ್ಕಾರ ಆಗುತ್ತೆ. ಗೂಗಲ್ ಅವ್ವ ಕರೆಕ್ಟ್ ಆಗಿ ತೋರ್ಸಲ್ಲ ನಮ್ಮ ಅಕ್ಕ. ಗೂಗಲ್ ಲೋಕಲ್ ಜನ ಕೇಳ್ಕೊಂಡ್ ಬನ್ನಿ. ಜಾಗ ಇನ್ನ ಯಾವ್ದು ಅಂತ ನಿಮ್ಗೆ ಸರ್ಪ್ರೈಸ್ ಆಗಿ ಇಟ್ಟಿದೀನಿ, ಯಾಕಂದ್ರೆ ನನ್ಗೂ ಗೊತ್ತಿಲ್ಲ ಗುರು. ಅದಕ್ಕೇನೆ ಇದೇನಿಲ್ಲ ಹೇಳ್ಬಿಡ್ತಿದ್ದೆ. ಅಯ್ಯೋ ಬೆಳಕ್ ಆಗೋಯ್ತು ಗುರು, ನಾನ್ ಬರೋ ಅಷ್ಟರಲ್ಲಿ ಅಲ್ಲೇ ಬೆಳಕ್ ಆಗೋಗೈತೆ. ಇನ್ನೇನ್ ತುಣ್ಣೆ ಸನ್ರೈಸ್ ತೋರಿಸ್ತೀಯ ನೀನು ಅಂತ ಅಂತ ಬೈಬೇಡ್ರಿ. ಏನ್ ಮಾಡೋಣ, ಕೆಟ್ಟ ಮಾತ್ ಬಂದೇ ಬಿಡುತ್ತೆ ನಮ್ಗೆ ಮಾತಾಡ್ತಾ. ಸಾರಿ, ಹೊಟ್ಟೆಗೆ ಹಾಕಬಿಡಿ. ಫ್ರೆಶ್ ಏರ್ ಬರ್ತಾ ಇದೆ. ಆದ್ರೂ ಬಿಡಲ್ಲ ಗುರು, ಏನ್ ಲೇಟ್ ಆಗೋದ್ರು ನಿಮ್ಗೆ ಸನ್ರೈಸ್ ತೋರಿಸ್ತೀನಿ. ಮೇಲ್ ಹೋಗಿ ಸಣ್ಣ ಅಲ್ಲೇ ರೈಸ್ ಆಗ್ಬಿಟ್ಟಿದ್ದಾನೆ. ರೈಸ್ ಆಗ್ತಾ ಇರೋ ಸಣ್ಣ ತೋರಿಸ್ ನೋಡಿ. ಅಲ್ಲಿ ಬಂದ್ರೆ ತಿರ್ಗಾ ನೀವು ಈ ರೋಡ್ ಹೋಗುತ್ತೆ, ಅಲ್ಲಿ ಸ್ಟ್ರೈಟ್ ಹೋಗ್ಬಾರ್ದು. ಇಲ್ಲಿ ಆರ್ಚ್ ಇದೆ, ಆರ್ಚ್ ತಗೋಬೇಕು. ಆರ್ಚ್ ಎತ್ಕೊಂಡು ಒಳಗಡೆ ರೋಡಗ್ ಬರ್ಬೇಕು. ನೀವು ತಿರ್ಗಾ ಕನ್ಫ್ಯೂಸ್ ಆಗ್ಬೇಡಿ. ರೋಡ್ ಸ್ವಲ್ಪ ಚೆನ್ನಾಗಿದೆ, ಏನ್ ಅಂತ ತೊಂದ್ರೆ ಏನಿಲ್ಲ, ಆರಾಮಾಗಿ ಹೋಗ್ಬೋದು ನಾವು. ನೋಡಿ ರಾಮನಗರ ಅರಣ್ಯ ವಲಯ, ಕೂಟಗಲ್ ಕಿರು ಅರಣ್ಯ A ಬ್ಲಾಕ್. ಗೇಟ್ ಬೇರೆ ಐತಪ್ಪ, ಬೆಳಿಗ್ಗೆ 6ರಿಂದ ಅಂತೆ. ನಾಳೆ 5 ಮಿನಿಟ್ಸ್ ಲೇಟ್. ಎಲ್ಲ ಗಾಡಿಗಳು ಇಲ್ಲೇ ಹಾಕೋರೆ. ನಾವು ಇಲ್ಲಿ ಜನ ಬಂದವ್ರು ನೋಡಿ ಆಗ್ಲೇ. ನಾವು ಗಾಡಿನ ಇಲ್ಲೇ ಪಾರ್ಕ್ ಮಾಡ್ಬೇಕು. ಎಲ್ಲ ಪಾರ್ಕ್ ಮಾಡೋರೆ ಅಂತ ಅಂದ್ಮೇಲೆ ನಾವು ಮಾಡ್ಬೇಕು. ನಾನೇನ್ ಸ್ಪೆಷಲ್ ಅಲ್ಲ, ಅಂದೇ ಮುಂದೆ ಅಳ್ಳಾಡ್ಬೇಕು ಅನ್ನೋದೆಲ್ಲ ಬಿಟ್ಬಿಟ್ಟು ಜನ ಎಲ್ಲ ಹೆಂಗ್ ಹೋಗ್ತಾರೋ ಅದೇ ತರ ಹೋಗ್ಬೇಕು. ಯಾರೋ ಇನ್ನೊಬ್ಬ ನಮ್ ತರ ಸ್ಕ್ರಾಂಬ್ಲರ್ ಅಲ್ಲಿ ಬಂದವನೆ. ನಾವು ಸ್ಪೀಡ್ 400. ಒಂದೇ ತಾಯಿ ಮಕ್ಕಳು ನಮ್ದು ಒಂದು ಎಲ್ಲ. ಓಕೆ ಫ್ರೆಂಡ್ಸ್, ಇವಾಗ ವಾಕಿಂಗ್ ಅಲ್ಲಿ ಹೋಗ್ಬೇಕು ನಾವು. ಗಾಡಿ ನಿಲ್ಲಿಸಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಇದ್ರ ವಿಶೇಷತೆ, ನಾವು ಬಂದಿರೋ ಬೆಟ್ಟದ ವಿಶೇಷತೆ ಇಲ್ಲಿ ಬರೆದಿದ್ದಾರೆ. ಶ್ರೀರಾಮಚಂದ್ರನು ಸೀತೆ ಸಮೇತವಾಗಿ ಸ್ನಾನವನ್ನು ಆಚರಿಸಿದ ಇತಿಹಾಸ ಸ್ಥಳವೇ ಈ ಚಕ್ರತೀರ್ಥ. ಪವಿತ್ರ ಸ್ಥಳ ನಾವು ಬಂದಿರೋದು. ಗಲೀಜೆಲ್ಲ ಮಾಡಂಗಿಲ್ಲ, ನೀವು ಬಂದಿವಿ ಕೂಡ. ಅದೇ ಪ್ರಾಮಾಣಿಕತೆಯಿಂದ ದೇವ್ರಿಗೆ ಕೈ ಮುಕ್ಕೊಂಡು ಬರಬೇಕು. ಬಂದು ಕುಡಿಯೋದು ಪಡಿಯೋದು ಮಾಡೋದು ಆ ಥರ ಜಾಗಕ್ಕೆಲ್ಲ ನಾವು ಬಂದಿಲ್ಲ. ಇವಾಗ ನಾನು ಕೆಟ್ಟ ಮಾತು ಮಾತಾಡಬಾರ್ದು, ಕಂಟ್ರೋಲ್ ಮಾಡ್ಕೋತೀನಿ. ನೋಡಿದ್ರು ಹೆಂಗೆ ಹಾರಾಡ್ತಾ ಇದೆ ನಮ್ಮ ಕರ್ನಾಟಕ ಫ್ಲಾಗ್ ಇಲ್ಲಿ ಅಂತ. ಈ ಜಾಗದಲ್ಲಿ ಬಂದು ಕುತ್ಕೊಂಡ್ರೆ ಬೆಳಿಗ್ಗೆ ಹೊತ್ತು ತಂಪಾದ ಗಾಳಿಗೆ ಇವತ್ತು ಸಾಯೋಣ, ಇನ್ನು 10 ವರ್ಷ ಬಿಟ್ಟರು ಸಾಯಲ್ಲ, ಆ ಥರ ಇರ್ತೀವಿ. ಯಾವ ಥರ ಕಾಣ್ತಾ ಇದ್ದೀವಿ ಹುಡುಗರು. 6:20 ಟೈಮ್ ಇವಾಗ. ನನಗೆ ಇದೇ ಇಷ್ಟ ಆಗಿತ್ತು, ತುಂಬ ಇಷ್ಟ ಆಯಿತು. ಕರ್ನಾಟಕ ಫ್ಲಾಗ್ ಹರಾಜವಾಗಿ ಹರಾಡ್ತಾ ಇದೆ. ಸ್ವಲ್ಪ ಕನ್ನಡ ನನಗೆ ತೊದಲ್ತಾ ಇದೆ ಮಾತಾಡೋಕ್ಕೆ, ಚಳಿಗೆ ನಡುತ್ತಾ ಇದ್ದೀನಲ್ಲ, ಪದಗಳು ಬರ್ತಾ ಇಲ್ಲ ಮಾತಾಡೋಕ್ಕೆ. ಊರಿಂದ ಬಂದರೆ ಹಿಂಗೆ ಒಳಗಡೆನೆ ಬಂದೆ, ಬಟ್ ಆದರೆ ಇಲ್ಲಿ ಕನ್ಫ್ಯೂಸ್ ಆಗಾಯಿತು. ಮ್ಯಾಪು ರಾಂಗ್ ತೋರಿಸುತ್ತೆ. ಮ್ಯಾಪ್ ನಂಬ್ಕೊಂಬರ್ಬೇಡಿ, ನಮ್ಮ ಲೋಕಲ್ ಮ್ಯಾಪ್ಗಳು ಜನರನ್ನ ಕೇಳ್ಕೊಂಬನ್ನಿ. ಸೊ ಗಾಯ್ಸ್ ನೋಡಿ, ಸಸ್ತಾ ಯಾಣ ಕೇವ್. ನೀವು ಯಾಣವರೆಗೂ ಹೋಗಂಗಿಲ್ಲ. ನಮ್ಮ ಹೆಮ್ಮೆಯ ರೇಷ್ಮೆ ನಾಡು ರಾಮನಗರ ಜಿಲ್ಲೆಯಲ್ಲೇ ಸಣ್ಣದಾದ ಒಂದು ಯಾಣ ಕೇವ್ಸ್ ಇದೆ. ಇವಾಗ ನಾನು ಈ ಬೆಟ್ಟದ ಮೇಲೆ ಇದ್ದೀನಿ. ಈ ಬೆಟ್ಟದಿಂದ ಸೊಯ್ಯಿಂದ ಇವಾಗ ಆ ಬೆಟ್ಟಕ್ಕೆ ಹೋಗಬೇಕು. ಇದು ಟ್ರಕ್ಕಿಂಗ್ ಅಂದರೆ ದಾರಿ ಇದೇನೇ ನಮಗೆ ಈ ಮಾರ್ಕ್ಗಳನ್ನೇ ಫಾಲೋ ಮಾಡ್ಕೊಂಡು ಇವಾಗ ನಾನು ಹೋಗಬೇಕು. ಹೋಗ್ತೀನಾ ಹೋಗಲ್ವಾ, ಮನೆಗೆ ಸೇಫಾಗಿ ತಲುಪ್ತೀನ, ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಾ ಅಪ್ಲೋಡ್ ಮಾಡಲ್ವ. ಅಪ್ಪ ನಿಮ್ಮ ಮಗ ಇವಾಗ ಒಂದು ಅಪಾಯಕಾರಿ ಟ್ರಕ್ ಮಾಡಕ್ಕೆ ಹೋಗ್ತವನೆ. ದಾರಿನ ಹುಡ್ಕೊಂಡು ಹೋಗ್ತವನೆ. ಬೇಜಾರು ಮಾಡ್ಕೊಬೇಡಿ, ಒಬ್ಬನೇ ಬಂದಿದ್ದೀನಿ, ದಿಲ್ದಾರಾಗಿ ಹೋಗ್ಬೋದು. ಯಾವುದೋ ಹುಡುಗಿ ಕರ್ಕೊಬಂದಿಲ್ಲ, ಯಾರನ್ನೂ ಕರ್ಕೊಬಂದಿಲ್ಲ. ಸೊ ನಾನೇ ರಾಜ, ಹುಲಿ ಎಲ್ಲನೂ ನಾನೇ. ಈ ಹುಡುಗಿ ಕರ್ಕೊಂಬಂದಿದೆ, ಅವ್ಳ ಸೇಫ್ಟಿ ಎಲ್ಲ ನೋಡಬೇಕು, ಎಲ್ಲ ನಮಗೆ ಜವಾಬ್ದಾರಿ ಜಾಸ್ತಿ. ಹುಡುಗಿರೇನೆಲ್ಲ ಇಂಡಿಪೆಂಡೆಂಟಾಗಿ ಇರ್ತಾರೆ, ಅದಕ್ಕೇನೆ ಸಿಂಗಲಾಗಿ ಬರಬೇಕು.
ಆದಷ್ಟು ಸಿಂಗಲ್ ಆಗಿರೋಕ್ಕೆ ಟ್ರೈ ಮಾಡಿ. ಒಳ್ಳೆ ಲೈಫ್ ಎಂಜಾಯ್ ಮಾಡ್ಬೋದು, ಮಜಾ ಮಾಡ್ಬೋದು ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲೆಲ್ಲ ಡಿಗಿ ಡಿಗಿ ಅಂತ ನಡಕ್ತಾ ಇವೆ. ಮಾವಿನ ತೋಪಕ್ಕೆ ಬಂದಿದ್ದೀನಿ. ಮಾವನ ಮಗಳೇ ಎಲ್ಲ ಏನು ಮಾಡೋಣ, ಮಾವಿನ ತೋಪಕ್ಕೆ ಬಂದು ಮಾವನ ಮಗಳೇ ಎಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ. ವರ್ಷದವ್ರದ್ದು ಒಂದು ಸಾಂಗ್ ಐತೆ ಗೊತ್ತಾ, ಮಗಳೇ ಮಗಳೇ ಮಾವನ ಮಗಳೇ ಮಾವಿನ ತೋಪಿಗೆ ಬರ್ತೀಯ, ರಗಳೆ ರಗಳೆ ಏನಿದು ರಗಳೆ ಬಂದರೆ ಏನೋ ಕೊಡ್ತೀಯ. ಇತಿಹಾಸ ಇದೆ. ಇತಿಹಾಸ ಉಳ್ಳ ಬೆಟ್ಟವನ್ನು ಹತ್ತುತ್ತಾ ಇದ್ದೇನೆ ನಾನು. RCB ಕಪ್ ಗೆಲ್ಲಿ ಅಂತ ಹತ್ತುತ್ತಾ ಇದ್ದೀನಿ ಬೆಟ್ಟನ, ಅಷ್ಟೇನೆ, ಇನ್ನೇನು ಇಲ್ಲ. ಎಲ್ಲ ನೋಡ್ತಾ ಇದೀವಿ ಗುರು, ಜೀವನದಲ್ಲಿ ಅದೊಂದು ನೋಡ್ಲಿಲ್ಲ. RCB ಕಪ್ ಗೆದ್ಬಿಟ್ರೆ ಆರಾಮಾಗಿ ನೆಮ್ಮದಿಯಾಗಿ ಸಾಯ್ಬೋದು. ನಾ ಸಾಯೋ ಅಷ್ಟರಲ್ಲಿ ದೇವ್ರನ್ನ ಬೇಡ್ಕೊಳ್ಳೋದು ಒಂದೇ, ಈ ಸಲ ಕಪ್ಪು ನಮ್ದೇ. ಏನು ಮಾಡ, ಪ್ರತಿ ವರ್ಷನೂ ಇದೇ ಹೇಳ್ತೀವಿ, ಬಿಟ್ಕೊಡಕ್ಕಾಗುತ್ತಾ? ನಮ್ಮಮ್ಮ ಹೊಡೆದ್ರು, ನಮ್ಮ ಅಪ್ಪ ಹೊಡೆದ್ರು ಅಂತ ಅಂದ್ಬಿಟ್ಟು ಬೇರೆಯವ್ರನ್ನಾಗ ಅಪ್ಪ ಅಮ್ಮ ಅನ್ನಕ್ಕಾಗುತ್ತಾ ನಾವು? ಅದರಿಂದ ನಮ್ಮ RCB ಅಭಿಮಾನ ಎದೆದಲ್ಲೂ ರಕ್ತ ಕಣಕಣದಲ್ಲೂ ಕುದಿಯುತ್ತಿದೆ. RCB ಅಂತ. ಈ ಸರಿ ಗೆಲ್ತೀವಿ ಗುರು. ಹೋದ್ ಸಲಿ ಇಷ್ಟು ವರ್ಷ ಒಂದ್ ಲೆಕ್ಕ, ಈ ವರ್ಷ ಒಂದ್ ಲೆಕ್ಕ. ಏನಕ್ಕೆ ಕೇಳ್ರಿ, ಟೀಮ್ ಆ ಥರ ಇದೆ. ಈ ಸತಿ ಪಕ್ಕ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ. ನಮ್ಮನ್ನು ಯಾವ್ರು ಗೆದ್ರು ಇವ್ರು ಗೆದ್ರು ಎಲ್ಲ ಬೇಡ ನಮಗೆ. ಪ್ರತಿ ವರ್ಷನೂ ನಾವೇ ಗೆಲ್ತಾ ಇರ್ತೀವಿ ಜನರ ಮನ್ಸನ್ನ. ಕಪ್ಪು ಬೇಡ, ಕಪ್ಪು ಕತೆ ಹೋಗ್ಲಿ, ಜನರ ಮನ್ಸನ್ನ ನಾವೇ ಗೆಲ್ಲೋದು. ಜೈ RCB. ಹೆಂಗಿದೆ ಒಬ್ಬೊಂದು ಕಿಂಡಿ ಹತ್ಕೊಂಡು ಬರಬೇಕು ನೀವು. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅವಾಗಲೇ ಮಜಾ. ಬನ್ನಿ ಗುಹೆ ಒಳಗಡೆ ಹೋಗೋಣ ಇವಾಗ. ಸರ ಈ ಥರ ಹತ್ಕೊಂಡು ಹೋಗ್ತೀನಿ. ನಾವು ಹೋಗಿದ್ದೆ ದಾರಿ, ಆನೆ ನಡೆದಿದ್ದೆ ದಾರಿ. ಹೋಗೋದೆಲ್ಲ ತುಪ್ಪ ಗೊತ್ತಾಯ್ತು ನನಗೆ. ಹೆಂಗೆ ಹೋಗ್ತಾ ಇದ್ದೀನಿ, ಹೆಂಗೆ ಬರ್ತೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸುಮ್ಮನೆ ಹತ್ತುತ್ತಾ ಇರೋದೆ ಅಷ್ಟೇ. ನಾವು ಹೋಗಿದ್ದೆ ದಾರಿ. ಮಕ್ಕರಾಗ ಎಲ್ಗೋ ಬಂದೆ ಗುರು. ದಾರಿ ಇದೆಯಾ ಮುಂದೆ, ಕಾಡಿದಂಗೆ ಐತೆ. ಅಮ್ಮ ಯಾವುದೋ ಪ್ರಾಣಿಗಳು ತಿನ್ಕೊಂಡು ಹೋದ್ರೂ ಗೊತ್ತಾಗಲ್ಲ. ಮಾಂಸನೂ ಉಳಿಸಲ್ಲ, ಮಾಂಸ ಹೋದ್ರಿ ಮೂಳೆನೂ ಉಳಿಸಲ್ಲ. ಅಯ್ಯಪ್ಪ, ಸಾಮಾನು ಸರಿಯಾಗಿ ಚುಚ್ಚಿತು ಮುಳ್ಳು. ಯಪ್ಪ ಏನಾಯ್ತು ಮರಿ? ಯಾವ ಮರಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಆ ಮರಿಗೆ ಚುಚ್ಚಿತು. ಮನೆಗೆ ಹೋಗಿ ನೋಡ್ಕೋಬೇಕು ಎಲ್ಲಿ ಚುಚ್ಚಿತು ಅಂತ. ಜೈಲಿಂದ ಈಗ ಅಣ್ಣ ರಿಲೀಸ್ ಆಗ್ತವ್ರೆ. ಯಾವ ಥರ ರಿಲೀಸ್ ಆಗ್ತವ್ರೆ ನೋಡಿ. ಅಣ್ಣ ಜೈಲಿದ್ದ ರಿಲೀಸ್ ಆದರು ಗುರು. ಕಷ್ಟ ಪಟ್ಕೊಂಡು ಟಾಪ್ವರೆಗೂ ಬಂದಿದ್ದೀನಿ. ವ್ಯೂ ಹೆಂಗಿದೆ ನೋಡಿ ಗುರು, ಮಜಾ ಮಾಡಿ. ಆದ್ಯಾವ್ರು ಕಂಡ ಆಸೆ ನಮ್ಮ ಬಾಳ್ಮೆಗೆ, ಹಸಿವಿನಲ್ಲೂ ಹಬ್ಬನೇ, ನಿತ್ಯ ಒಂದು ದಾರಿನೇ ನನ್ನ ನಿನ್ನ ಬಾಳ್ಮೆಗೆ. ಸೊ ಫ್ರೆಂಡ್ಸ್, ಇವಾಗ ರಾಮಚಂದ್ರನು ಸೀತೆ ಸಮೇತರಾಗಿ ಸ್ನಾನವನ್ನು ಆಚರಿಸಿದ ಇತಿಹಾಸದ ಸ್ಥಳವೇ ಈ ಚಕ್ರತೀರ್ಥ. ಬನ್ನಿ, ಮರ್ಯಾದ ಪುರುಷೋತ್ತಮ ಶ್ರೀರಾಮರು ಸೀತೆನ ಕರ್ಕೊಬಂದು ಸ್ನಾನ ಮಾಡಿದ ಜಾಗನ ನೋಡೋದಕ್ಕೆ ಹೋಗೋಣ. ಪುಣ್ಯ ಮಾಡಿರ್ಬೇಕು ಈ ಜಾಗ ನೋಡೋದಕ್ಕೆ. ನಾವು ನೀವು ಎಲ್ಲ ಪುಣ್ಯ ಮಾಡಿದೀವಿ ಅನ್ಕೊಂತೀವಿ. ಜಾಗ ನಮಗೆ ಸಿಗ್ಲಿ ಅಂತ ಬೇಡ್ಕೊಂಡು ಹೋಗೋಣ. ಏನಪ್ಪ ಇಷ್ಟು ಕ್ಲೀನಾಗಿ ನೀಟಾಗಿ ಮಾತಾಡ್ಬಿಟ್ಟೆ ಅಂತ ಅನ್ಕೊಂಡ್ರ? ದೇವ್ರು ಅಂತಂದ್ರೆ ಭಯ ಭಕ್ತಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಇಲ್ಲೂ ಆರಾಮಾರ್ಕ್ ಇದೆ, ಆರಾಮಾರ್ಕೆ ನಮ್ಗೆ ಇವಾಗ ಗೈಡ್. ಆರಾಮಾರ್ಕ್ ಫಾಲೋ ಮಾಡ್ಕೊಂಡು ಹೋಗ್ಬೇಕು ನಾವು ಇವಾಗ. ಹೋಗ್ರು ಒಂದ್ ರೌಂಡ್ ಹಾಕ್ಬಿಟ್ಟೆ ಬೆಟ್ಟನೆ ಚಕ್ರತೀರ್ಥ ನೋಡೋಣ ಅಂತ. ಎಲ್ಲಿದ್ಯಪ್ಪ ಶ್ರೀರಾಮಚಂದ್ರ, ನಿನ್ ದರ್ಶನ ಕೊಡಪ್ಪ ದೇವ್ರೇ. ಚಕ್ರತೀರ್ಥ ಯಾವ್ದು ಪಕ್ಷಿ ನೋಡಿ, ಕಾಡ್ಕೊಳ್ಳಿ ಇದು ಸುರು ಒಂದು ಹೊಡೈತವಲ್ಲ, ಕಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಗುರು ಕಾಡ್ಕೊಳ್ಳಿ. ಚಕ್ರತೀರ್ಥ. ಅಯ್ಯೋ ಆರಾಮಾರ್ಕಳು ಹಂಗೆ ಹೋಯ್ತಾ ಇತ್ತು. ಯಾವ ಬೇರೆ ಊರು ರಾಮನಗರದಿಂದ ಮಂಡ್ಯಗೆ ಹೋಯ್ತಾ ಗೊತ್ತಾಯ್ತಾ ಇಲ್ಲ ನನಗೆ. ರಾಮಚಂದ್ರನೇ ದರ್ಶನ ಕೊಡು. ಇವಾಗ ಒಂದು ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದೀನಿ. ಟ್ರೆಷರ್ ಅಂಡ್ 500 ರೂಪಾಯಿ ನೋಟ್ನ ನಾನು ಇಲ್ಲಿ ಒಂದು ಜಾಗದಲ್ಲಿ ಮಡಗಿರ್ತೀನಿ. ಜಾಗನೂ ಹೇಳಲ್ಲ, ಏನೂ ಹೇಳಲ್ಲ, ತೋರಿಸ್ತೀನಿ ಅಷ್ಟೇನೆ. ನೀವೇ ಹುಡ್ಕೊಂಡು ಬಂದವ್ರಿಗೆ 500 ರೂಪಾಯಿ ಸಿಗುತ್ತೆ. ನನ್ನ ವಿಡಿಯೋ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಮೈ ಫಾಲೋ. ನಮ್ಮ ವಿಡಿಯೋ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನೋಡಿ ಮಾರ್ಕು ನಿಮ್ಗೆ ತೋರಿಸ್ತೀನಿ, ಲ್ಯಾಂಡ್ ಮಾರ್ಕು ಕೂಡ ನೋಡಿ. ಇಲ್ಲಿ ಡೇಂಜರ್ ಅಂತ ಇದೆ. ಡೇಂಜರ್ ಅಂತ ಬಂದ್ರೆ ಹಿಂಗೆ ಲೆಫ್ಟ್ ತಗೊಂಡ್ರೆ ಇಲ್ಲಿ ಪೊದೆ ಇದೆ. ಈ ಪೊದೆಯಲ್ಲಿ 500 ರೂಪಾಯಿ ಮಡಗಿದ್ದೀನಿ ನೋಡಿ, ನೋಡ್ಕೊಳ್ಳಿ. ಯಾರಾಗ ಬೇಕು ಅವ್ರು ಬಂದು ಟ್ರೆಷರ್ ಹಂಟ್ ಮಾಡಿ 500 ರೂಪಾಯಿ ನಿಮ್ದು ಆಗಿಸ್ಕೊಳ್ಬಹುದು. ನಮ್ಮ ಕಡೆಯಿಂದ ನಿಮ್ಗೆ ಕ್ರಿಸ್ಮಸ್ ಆಫರ್. ಅವ್ರ ತರ ಇಲ್ಲಿಟ್ಟಿದ್ದೀನಿ ಬನ್ನಿ ಅಂತ ಹೇಳಲ್ಲ, ನೀವೇ ಹುಡ್ಕೊಂಡು ಬನ್ನಿ. ಯಾರ ಹಣೆ ಬರದಲ್ಲಿ ದುಡ್ಡು ಹಿಡಿಯೋದು ಅವ್ರಿಗೆ ಸಿಗುತ್ತೆ. ನಿಮ್ಮ ಹಣೆ ಬರದಲ್ಲಿದೆ ನಿಮಗೆ ಸಿಗುತ್ತೆ. ಯಾರಿಗೆ ನನ್ನ ಹಣೆ ಬರಲ್ಲ, ನಾನೇ ಇಟ್ಟಿರೋದು, ನನಗೇನಿಲ್ಲ.
ಈ ವಿಡಿಯೋ ಫಾಲೋ ಮಾಡ್ಕೊಂಡು ಯಾವತ್ತಾರೋ ಒಂದಿನ ನಿಮ್ಗೆ ಅಲ್ಲಿ ಕೈ ಹಾಕಿ ಕುದುರೆ ಸಿಗ್ಬೋದು. ನಿಮ್ ಲಕ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಇಲ್ದಲೇನೆ ಬೋರ್ಡ್ ಹಾಕಿಲ್ಲ ಇಲ್ಲಿ. ಕುರುಹುಗಳು ಹೆಂಗಿದೆ ನೋಡಿ. ಸುಮ್ಮನೆ ಇಲ್ಲ ಗುರು, ರಾಮಾಯಣ ಸುಳ್ಳು ಅನ್ನೋರಿಗೆ ಮಕ್ಕೊಡ್ದಂಗೆ ಒಂದೊಂದು ಸಾಕ್ಷಿಗಳೇ ಸಿಗುತ್ತೆ ಹುಡುಕ್ತಾ ಹೋದ್ರೆ. ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ರಾಮ ಪೂಜೆ ಮಾಡಿರುವಂಥದ್ದು. ನಾವು ಸುಮ್ಮನೆ ಏನೋ ಯಾವುದೋ ಆಗಿರೋದು ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಅನ್ಬೋದು. ಬಟ್ ಇದನ್ನ ನ್ಯಾಚುರಲ್ ಕೆಲಾಮಿಟೀಸಿಂದ ಮಾಡೋಕ್ಕಾಗುತ್ತಾ? ಈ ಶೇಪ್ನ ಯಾರು ಮಾಡೋಕ್ಕಾಗುತ್ತೆ? ನೀವೇ ನೋಡಿ. ಇನ್ನೇ ಹೇಳಲ್ಲ, ರಾಮಾಯಣ ಸುಳ್ಳು ಅನ್ನೋರಿಗೆ ಎಂಥ ಕುರುಹು ಇದೆ ನೋಡಿ. ಹುಡುಕ್ಬೇಕಷ್ಟೇನೆ. ಇಂಡಿಯಾ ಸೂಪರ್ ಅನ್ನೋದಕ್ಕೆ ಕೊನೆಗೂ ಶ್ರೀರಾಮಚಂದ್ರ ದರ್ಶನ ಕೊಟ್ಬಿಟ್ನಪ್ಪ. ಇದೇ ಶ್ರೀರಾಮಚಂದ್ರ ಮತ್ತು ಸೀತೆ ಮಾತೆಯವರು ಸ್ನಾನ ಮಾಡಿದ್ದು ಜಾಗ ಇದೇನೆ. ಇಲ್ಲೇನೆ ಬಿಲ್ಲು ಹೊಡೆದು ಸೀತೆಗೋಸ್ಕರ ನೀರು ಇಕ್ಕಿಸಿ ಸ್ನಾನ ಮಾಡಿತು. ವರ್ಷ ಪೂರ್ತಿ ನೀರು ಇರುತ್ತಂತೆ ಇಲ್ಲಿ. ಒಂದು ದಿನ ನೀರು ಬತ್ತು ಹೋಗಿಲ್ವಂತೆ ಇದುವರೆಗೂ. ನೀವು ನೋಡ್ಬೋದು, ದೀಪ ಎಲ್ಲ ಇದೆ. ನಾನು ಪೂಜೆ ಮಾಡೋ ಜಾಗ, ಸುಳ್ಳೆಲ್ಲ ಹೇಳ್ಬಾರ್ದು. ಈ ಜಾಗದಲ್ಲಿ ನಾವು ಕೈ ಮುಕ್ಕೊಬಿಡೋಣ. ಶ್ರೀರಾಮಚಂದ್ರ ನನ್ನ ಹೆಂಡ್ತಿಗೆ ನಾನು ಒಬ್ಬನೇ ಶ್ರೀರಾಮ ಆಗಿರಲಿ ಅಂತ ಬೇಡ್ಕೋತೀನಿ. ಈಗಿನ ಹುಡುಗಿರಿಗೆ ಏನು ಮಾಡೋಕ್ಕಾಗಲ್ಲ. ಹೆಂಗಿದೆ ಕಾಲ ನಿಮಗೂ ಎಲ್ಲ ಗೊತ್ತು. ಇವನು ಬೇಕು ಅವನು ಬೇಕು ಅಂತಾರೆ ಹುಡುಗಿರು ಹಂಗಲ್ಲ. ಇವಾಗ ತಲೆ ಎತ್ತು ನೋಡ್ತಾ ಇಲ್ಲ ಹುಡುಗಿರ್ನ. ಆ ಪರಿಸ್ಥಿತಿ ಬಂದಿದೆ. ಹುಡುಗಿರೇ ಎಲ್ಲಾರನ್ನೂ ನೋಡ್ಕೊಂಡು ಕಾಲ ಚೇಂಜ್ ಆಗಿದೆ, ಫಾರ್ವರ್ಡ್ ಆಗಿದೆ. ಅದಕ್ಕೋಸ್ಕರ ಬೇಡ್ಕೊತಾ ಇದ್ದೀನಿ, ನನ್ನ ಹೆಂಡತಿ ಸೀತೆ ಮಾತೆ ಥರ ಇರಲಿ, ನಾನು ಶ್ರೀರಾಮಚಂದ್ರ ಥರ ಇದ್ಬಿಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೆಲ್ಲ ಮಾತಾಡೋದವೆಲ್ಲ ತಪ್ಪು. ಇರಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕೈ ಮುಕ್ಕೊಬಿಡಿ. ನಿಮ್ಗೆ ಏನೇನು ಬೇಕು ಬೇಡ್ಕೊಬಿಡಿ. ಇದೇ ಪವಿತ್ರವಾದ ಸ್ಥಳ. ಯಾವ ಥರ ಇದೆ ನೋಡಿ, ಒಂಥರ ಮಸ್ತಾಗಿದೆ ಅಲ್ವಾ? ಅದು ನೋಡಿ, ಅದು ಯಾರು ನೋಡಬಾರ್ದು ಅಂತ ಒಂಥರ ನಾವು ಕರ್ಟನ್ನಿಂದ ಬಿಟ್ಕೊಂತೀವಿ, ಇದು ಮಾಡ್ತೀವಲ್ಲ, ಅದು ಆ ಥರ. ಬೆಟ್ಟದ ನೋಡಿ ಈ ಥರ ಇದೆ. ನೀವು ಬೆಟ್ಟದ ಮೇಲೆ ನಿಂತ್ಕೊಂಡ್ರು ನಿಮಗೆ ಕಾಣಲ್ಲ. ಮತ್ತೆ ಬೆಟ್ಟದ ಈ ಕಡೆ ಫೇಸಿಂಗಲ್ಲಿದೆ. ಅದರಿಂದ ನೋಡಿ ಅಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ಬೋದು ಆರಾಮಾಗಿ. ಆಗ್ಲೇ ಅಷ್ಟು, ಅದಕ್ಕೆ ಹೇಳೋದು ಮರ್ಯಾದ ಪುರುಷೋತ್ತಮ ಅಂತ. ಇಷ್ಟು ಹೆಂಡ್ತಿನ ಕೇರ್ ಮಾಡ್ತಾ ಇದ್ದಿತ್ತು. ಇತಿಹಾಸ ನಮ್ಮ ಕೆದಕ್ತಾ ಹೋದರೆ ಏನೇನೋ ಬರುತ್ತೆ, ಅದೆಲ್ಲ ಬೇಡ. ನಾವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ದೇವರು ಅಂತ ಹಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಸಖತ್ ಇಷ್ಟ ಆಯ್ತು ಗುರು. ತಲೆ ಓಡಿಸಿ ಯಾವ ಥರ ಮಾಡಿದ್ದಾರೆ ನೋಡಿ. ಅದಕ್ಕೆ ಸುಮ್ಮನೆ ಹೇಳ್ತೀವ ಶ್ರೀರಾಮಚಂದ್ರ ಅಂತ, ಸುಮ್ಮನೆ ಹೇಳಲ್ಲ. ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ದಲೇ ಯಾರಿಗೂ ಏನು ಹೆಸರಿಡಲ್ಲ. ಅದಕ್ಕೆ ಹೇಳೋದು, ಹಿಸ್ಟ್ರಿ ಕೆನಾಟ್ ಬಿ ರಿಪೀಟೆಡ್. ಹಿಸ್ಟ್ರಿಯಾಗೇ ಉಳಿಯುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಊಟಗಲ್ಲು ಬೆಟ್ಟದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಒಂದು ಹಿಡನ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಳೆಸಿ ನಾವು ಒಂದೊಳ್ಳೆ ಚಾನಲ್ ಆಗಿ ಮುಂದುವರಿಯೋಣ. ಮತ್ತೆ ಭೇಟಿ ಆಗೋಣ. ಓಕೆ, ಬಾಯ್ ಬಾಯ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.